ನಮಸ್ತೆ, ಅಮೃತವಾಣಿ ಚಾನಲ್ಗೆ ಸ್ವಾಗತ. ನಾನಿವತ್ತಿನ ವಿಡಿಯೋದಲ್ಲಿ ಬುದ್ಧನ ನುಡಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನುಡಿಗಳನ್ನ ಕೇಳೋದ್ರಿಂದ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಯಾವಾಗಲೂ ನಾವು ತುಂಬ ಕೋಪದಿಂದ ಇದ್ದರೆ ನಮ್ಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಮನಸ್ಸು ಶಾಂತವಾಗಬೇಕು ಅಂದರೆ ಬುದ್ಧನ ನುಡಿಗಳನ್ನು ನಾವು ಕೇಳ್ತಾ ಹೋಗಬೇಕು. ಬುದ್ಧನ ಮೂರ್ತಿಯನ್ನು ಮನೇಲಿಡೋದ್ರಿಂದ ಸುಖ ಶಾಂತಿ ಕೂಡ ನೆಲೆಸುತ್ತೆ. ಬುದ್ಧನ ವಿಗ್ರಹ ನಾವು ಯಾರಾದರೂ ಮನೆಗೆ ಬಂದಾಗ ಡೈರೆಕ್ಟ್ ಕಾಣಿಸ್ಬೇಕು. ಬುದ್ಧನ ವಿಗ್ರಹ ಕೆಟ್ಟ ದೃಷ್ಟಿ ಒಳಗಡೆ ಬೀಳೋದಿಲ್ಲ. ಬುದ್ಧನ ವಿಗ್ರಹನ ಪೂಜೆನೂ ಕೂಡ ಮಾಡ್ತಾರೆ. ನುಡಿಗಳನ್ನು ಕೇಳ್ತಾ ಹೋಗೋಣ. ನಿನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಬೇಡಿ. ಇವತ್ತಿನ ದಿನವನ್ನು ಸರಿಯಾಗಿ ಬಳಸಿಕೊಳ್ಳಿ. ನಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ. ಮನಸ್ಸು ಅಂಜುತ್ತದೆ ಅಷ್ಟೇ. ಧೈರ್ಯ ಮಾಡಿ ಮುಂದೆ ಸಾಗಿ. ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬಹುದು. ಸೋತರೆ ನಾವೇ ಪಾಠ ಕಲಿಯಬಹುದು. ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ. ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದ್ದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ. ಎಷ್ಟೇ ಸಂಪಾದನೆ ಮಾಡಿರಲಿ 2 ಚಪಾತಿ 2 ಇಡೀ ಅನ್ನಕ್ಕಿಂತ ಒಂದು ಸಲಕ್ಕೆ ಹೆಚ್ಚು ತಿನ್ನೋಕ್ಕೆ ಸಾಧ್ಯವಿಲ್ಲ. ನಂಬಬೇಡ ಮನವೇ, ಇಲ್ಲಿ ನಿನ್ನವರೆಂದು ಯಾರೂ ಇಲ್ಲ. ಅವರವರ ಸಹಾಯಕ್ಕೆ ತಕ್ಕಂತೆ ಎಲ್ಲ ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಕೊನೆಗೆ ನಮ್ಮದೇ ತಪ್ಪು ಎನ್ನುವ ರೀತಿಯಲ್ಲಿ ವರ್ತಿಸುತ್ತಾರೆ. ನಿಜವಾದ ಸಂಬಂಧ ಹೃದಯದಿಂದ ಆಗಬೇಕು ಹೊರತು ಅವಶ್ಯಕತೆಗಳಿಂದ ಅಲ್ಲ. ಇದನ್ನೆಲ್ಲ ಕೇಳಿಸ್ಕೊಂಡಲ್ಲ ಸಹಿತ ಮನಸ್ಸು ಎಷ್ಟು ನಿರಾಳ ಅನಿಸುತ್ತೆ. ನಾವು ಭಗವಾನ್ ಬುದ್ಧನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ಅವರನ್ನು ಧ್ಯಾನ ಮಾಡೋದ್ರಿಂದ ನಮಗೂ ಮನಸ್ಸು ಕೂಡ ಏಕಾಗ್ರತೆ ಬರುತ್ತೆ. ಇದೊಂಥರ ಮೆಡಿಟೇಷನ್ ಥರ ನಮಗೆ. ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ, ಆಫೀಸಲ್ಲಿ ಕೆಲಸ, ಮನೆಯಲ್ಲಿ ಕೆಲಸ, ಗೊಂದಲಗಳು, ಹಣಕಾಸಿನ ಸಮಸ್ಯೆ, ನಮಗೆಲ್ಲ ಗೊಂದಲಗಳಿಗೂ ಇದೊಂದು ದಾರಿ ಅಂತಲೇ ಹೇಳ್ಬೋದು. ಭಗವಾನ್ ಬುದ್ಧನನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಮನಸ್ಸಲ್ಲಿ ಒಂಥರ ಶಾಂತಿ, ಸುಖ ನೆಲೆಸುತ್ತೆ. ನಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯದು. ಭಗವಾನ್ ಬುದ್ಧನ ವಿಗ್ರಹವನ್ನು ನಾವು ಮನೇಲಿ ಇಟ್ಕೊಳ್ಬೇಕಾಗುತ್ತೆ. ಮೂರ್ತಿಯನ್ನು ತಂದು ಮನೇಲಿಟ್ಟು ನಾವು ಡೈರೆಕ್ಟು ಬಾಗಿಲಿಗೆ ಯಾರು ಜನ ಬಂದರೆ ಕಾಣಿಸೋ ಥರ ಇಡಬೇಕಾಗುತ್ತೆ. ಆವಾಗ ಯಾವ ಕೆಟ್ಟ ಶಕ್ತಿಗಳು ಕೂಡ ಒಳಗಡೆ ಬರೋದಕ್ಕಾಗೋದಿಲ್ಲ. ನೀವು ನೆನ್ನೆ ಬಗ್ಗೆ ಯಾವಾಗಲೂ ಯೋಚನೆ ಮಾಡೋದು ಬಿಟ್ಬಿಡಿ. ನಾಳೆಯನ್ನು ಹಾಳು ಮಾಡ್ಕೊಳ್ಬಾರ್ದು. ಇವತ್ತಿನ ದಿನವನ್ನು ಸರಿಯಾಗಿ ಬಳಸ್ಕೊಳ್ಬೇಕಾಗುತ್ತೆ. ಬುದ್ಧನ ನುಡಿಗಳನ್ನ ಕೇಳೋದ್ರಿಂದ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಇರುತ್ತೆ ಮತ್ತು ಮನಸ್ಸು ಕೂಡ ಶಾಂತಿಯಿಂದ ಇರುತ್ತೆ. ಬುದ್ಧನ ಮೂರ್ತಿನ ನಾವು ನೋಡೋದ್ರಿಂದ ಪಾಸಿಟಿವ್ ವೈಬ್ರೇಷನ್ ಕೂಡ ನಮ್ಗೆ ಆಗುತ್ತೆ. ನಮ್ಮ ಮೈಂಡಲ್ಲಿ ನಾವು ಅದನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಒಳ್ಳೆಯದೇ ಆಗುತ್ತೆ ಸ್ನೇಹಿತರೆ. ನಮಸ್ತೆ.